ಗುಡ್ ಮಾರ್ನಿಂಗ್. ಟೈಮು 4:15 ಇವಾಗ. ಸೊ ಇವಾಗ ಇಲ್ಲಿಂದ ಒಂದು 200 ಕಿಲೋಮೀಟರ್ಸ್ ಆಂಧ್ರ ಪ್ರದೇಶದಲ್ಲಿರೋ ಆಗಟ್ಟಿನ ಪ್ಲೇಸ್ಗೆ ಇವಾಗ ಟ್ರಾವೆಲ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಒಬ್ಬ ಬರ್ತಾ ಇದ್ದಾನೆ, ಪಿಕಪ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಬ್ಯಾಗ್ ಹಾಕೊಂಡು ಇವಾಗ ನಮ್ಮ ಫ್ರೆಂಡ್ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಅಂಬಾರ್ ಇಲ್ಲಿದೆ. चल। Oh my God! Wow! ಮೊಹರಂ ಹಬ್ಬ, ಹಂಗಾಗಿ ಎಲ್ಲಾನು ಫುಲ್ ಕಲರ್ ಆಗಿದೆ ಊರು. ಶೋರೂಮಲ್ಲಿ ನನ್ನ ಫ್ರೆಂಡ್ ಕೆಲಸ ಮಾಡ್ತಾ ಇದ್ದಾನೆ. ಅವನು ಬರ್ತಾನೆ ಇವಾಗ. ಬಂದ ತಕ್ಷಣ ಪಿಕಪ್ ಮಾಡಿಕೊಂಡು ರಾಯಲ್ ಎನ್ಫೀಲ್ಡ್ ಒಂದ ಗುಡ್ ಮಾರ್ನಿಂಗ್ ಮಾ. ರೆಡಿ, ಸ್ಟಾರ್ಟ್ ಮಾಡ್ತಾ ಇದೀವಿ ಜರ್ನಿ. ಬಾಯ್, ಅಲ್ಲಿ ಸಿಗ್ತೀವಿ. ಲೆಕ್ಕಿಲ್ಲ ನೋಡಿ, ಅಷ್ಟು ರೈಸ್ ಮಿಲ್ ಅದ ನೋಡಿ. ಇದನ್ನ ಸಿಗುತ್ತಪ್ಪಾನೆ. ಬಂದೈತೆ ಮಿಷಿನು ಬಂದೈತೆ. ಸಂಪಾದೆ ಆಗ್ತದೆ. ಎಷ್ಟು 6 ಆಯ್ತಲ್ಲ, ಇಲ್ಲ 5 ಆಗಿದೆ. ಗುಡ್ ಮಾರ್ನಿಂಗ್. ಅಲ್ಲಂತೂ ಪೆಟ್ರೋಲ್ ಸಿಗಲಿಲ್ಲ. ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಬಂದು ರಾರಾವಿ. ಸೊ ಅಲ್ಲಿ ಏನಾದರೂ ಪೆಟ್ರೋಲ್ ಸಿಗುತ್ತಾ ನೋಡೋಣ. ನೋಡಿ, ಬಂಡಿಗಳು ಸಾಲಿಗೆ ಹೋಗ್ತಾ ಇದ್ದಾವೆ. ಇವ್ರಿಗೇನು ಲೈಸೆನ್ಸ್ ಇರಲ್ಲ, ಏನಿರಲ್ಲ, ಬಂಡಿಲು ಹೊಸ ಹೊಡಿತಾನೇ ಇರ್ತಾರೆ. ಇವಾಗ ಒಂದು ಮ್ಯೂಸಿಕ್ ಹಾಕಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತಲ್ಲ, ಹಾಕೇ ಬಿಡ ಅಂತ ಹೇಳಿ. I'm walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect. ಆಲ್ಮೋಸ್ಟ್ ಅಲ್ಲೊಂದು 5 ಕಿಲೋಮೀಟ್ರಿಂದ ಒಂದೇ ಸ್ಟ್ರೈಟ್ ಲೈನ್ ಇದೆ. ಎಲ್ಲೂ ಟರ್ನ್ ಇಲ್ಲ, ಏನೂ ಇಲ್ಲ. ಈ ದಾರಿಲಿ ಹೋಗ್ತಾ ಇದ್ದರೆ ನನಗೆ ಹುಣಗುಂದ ನೆನಪಾಗುತ್ತೆ. ನಾನು ಅಲ್ಲೇ ಓದಿದ್ದು, PUC ಅಲ್ಲೇ ಮಾಡಿದ್ದು. ಅಲ್ಲೆಲ್ಲ ಇದೇ ಥರ ದಾರಿ, ಆ ಕಡೆ ಈ ಕಡೆ ಹಚ್ಚ ಹಸಿರು, ಫುಲ್ಲು ಕೆಂಪು ಮಣ್ಣು, ನಡುಕಿನ ದಾರಿ. ಅಲ್ಲಿ ಕೂಡ ಇಷ್ಟ ಬೆಳಗ್ಗೆ ಎದ್ದು ಬುತ್ತಿ ಕಟ್ಕೊಂಡು, ಎತ್ತು ಬಂಡಿ ಕಟ್ಕೊಂಡು ಹೊಲಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಹಾಸ್ಟೆಲ್ ಇತ್ತಲ್ಲ, ಹಾಸ್ಟೆಲ್ ಮುಂದೆ ಕುತ್ಕೊಂಡು ನೋಡ್ತಾ ಇದ್ವಿ ನಾವು ಬೆಳಗ್ಗೆ ಅಲ್ಲಿ ತಿಕ್ಕೊಂತ. ಎಷ್ಟು ದೂರ ಬಂದೀವಿ ಇನ್ನೂ ಚೆಕ್ ಮಾಡಿಲ್ಲ. ಚೆಕ್ ಮಾಡ್ಕೋ ಕರೆಕ್ಟಾಗಿ, ಇನ್ನೂ ಎಷ್ಟು ದೂರ ಇದೆ ಎಕ್ಸಾಕ್ಟಿಗೆ ಅಂತ. ಅದು ತಂಬಾಕು ಬೆಳಿತಾರಲ್ಲ, ಕಾಣೋದು ನೋಡಿ. ತಂಬಾಕು ಇಲ್ಲಿ ಬೆಳೆಯಲ್ಲ ಅಂತ ಅನ್ಸುತ್ತೆ. ಆ ಕಡೆ ರೈತರ ಕಡ್ಲಿಂದ ಬಂದರೆ ಜಗ್ಗೆ ತಂಬಾಕು ಕಾಣ್ತದೆ. ಇಲ್ಲೆಲ್ಲ ಲೀಗಲ್ ಅಲ್ಲ ತಂಬಾಕು. ಲೀಗಲ್ ಈ ಕಡೆ ಎಲ್ಲ ತಂಬಾಕು ಬೆಳೆಯೋದು. ಅದೆಲ್ಲ ಏನಂತಂದ್ರೆ ಇವರಿಗೆ ಫುಲ್ಲು ಲೈಸೆನ್ಸ್ ಇರ್ತವೆ ಇವ್ರಿಗೆ ತಂಬಾಕು ಬೆಳೆಯೋಕ್ಕೆ. ಮತ್ತು ಅದಕ್ಕೆ ದೊಡ್ಡ ಇನ್ಸೂರೆನ್ಸೇ ಇರ್ತವೆ. ಅವು ದೊಡ್ಡ ರಾಮಾಯಣ ಇರ್ತವೆ ತಂಬಾಕು ಬೆಳೆಯೋದು. ಅದೆಲ್ಲ ಸದ್ಯಕ್ಕೆ ಒಂದು 100-120 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿಂದ ಇನ್ನೂ 80 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಆಗುತ್ತೆ, ಇನ್ನೊಂದು 1.5 hour ಆಗುತ್ತೆ ಆರಾಮಾಗಿ.
1.5 ಅಲ್ಲ, ಇನ್ನೊಂದು 4-5 ತಾಸು ಆದ್ರೂ ನಾವು ಹೋಗಕ್ಕೆ ರೆಡಿ ಇದ್ದೀವಿ. ಯಾಕಂತಂದ್ರೆ ದಾರಿ ಹಂಗೈತೆ ಬೈ, ದಾರಿ ನೋಡಿ ಡಿಸೈಡ್ ಆಗ್ಬೇಕು. ಇನ್ನೂ 4 ತಾಸಲ್ಲ 10 ತಾಸೂ ಹೋಗ್ಬೋದು ಈ ಥರ ದಾರಿ ಇತ್ತಪ್ಪ ಅಂತಂದರೆ. ಬೇಸರ ಬರೋಂಗಿಲ್ಲ ಸ್ವಲ್ಪ ದಾರಿಗೆ ಹೋಗಿ. ಈ ಥರ ದಾರಿಗೆ ಗಾಡಿ ಹೊಡಿಬೇಕಂದ್ರೆ ಬೇಸರ ಬರೋಲ್ಲ. ಕೆಲವೊಂದು ದಾರಿಗಳು ಇರ್ತವೆ, ದಾರಿನೇ ಸಾಗಲ್ಲ. ಎಷ್ಟು ಹೊಡೆದ್ರೂ ಹಂಗೆ ಇನ್ನೂ ಬಂದೇ ಇಲ್ಲ ಅಂತ ಅನಿಸುತ್ತೆ. ಅದು ನೋಡಿದ್ರೆ ಮತ್ತೆ ಒಂದು 10-15 ಕಿಲೋಮೀಟ್ರ್ ಅಷ್ಟೇ ಇರುತ್ತವೆ. ಇವೇನಂದ್ರೆ ಒಂದು ಟ್ರಾವೆಲ್ ಮಿಸ್ಟ್ರಿಗಳು ಅವೆಲ್ಲ, ನಾವು ಏನು ಹೆಂಗಂತ ಕೇಳ್ಬಾರ್ದು ಅಷ್ಟೇ. ಈ ಟ್ರಾವೆಲ್ ಮಿಸ್ಟ್ರಿ ಅಂದರೆ ನೆನಪಂತೂ ಹೈವೇ ಹಿಪ್ನಾಸಿಸ್ ಅಂತ ಬರುತ್ತೆ. ಹಂಗಂದರೆ ಈ ಹೈವೇದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಿ ಕರ್ವ್ಗಳಿರಲ್ಲ, ಸ್ಟ್ರೈಟ್ ಒಂದೇ ಇಲ್ಲ ನೀರುಗಳಿರ್ತವೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ ಡ್ರೈವರ್ಗಳಿಗೆ ಹೋಗ್ತಾ ಹೊಡಿತಾ ನಿದ್ದೆ ಬಂದುಬಿಡುತ್ತಂತೆ, ಹಿಪ್ನೋಸಿಸ್ ಆದಂಗೆ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನಮ್ಮೂರಲ್ಲಿ ಒಬ್ಬ ತಾತ ಇದ್ದಾನೆ, ಒಂದು ಸ್ಟೋರಿ ಹೇಳಿದ್ದೆ ನನಗೆ ಅವಾಗ ಸಣ್ಣತಿರ್ಬೇಕಾದ್ರೆ. ಏನಂದರೆ ಯಾವುದೋ ಊರಿಗೆ ಹೋಗಿದ್ದಂತೆ, ಬರಬೇಕಾದ್ರೆ ಲೇಟ್ ಆಗಿಬಿಡುತ್ತಂತೆ. ಫುಲ್ಲು ಅಮಾವಾಸ್ಯೆ ಕತ್ತಲು, ಏನೇನಿಲ್ಲ ಇವಾಗಿನ ಥರ. ಆವಾಗ ಬೀದಿ ದೀಪಗಳು ಇರ್ತಾ ಇರಲಿಲ್ಲ. ಸೈಕಲ್ ಮುಂದೆ ಅವಾಗ ಒಂದು ಲ್ಯಾಂಪ್ಗಳು ಇರ್ತಿದ್ವು, ಹೆಡ್ಲೈಟ್ ಥರ. ಅವಾಗ ಅದೆಲ್ಲ ಕಂಪಲ್ಸರಿ ಇದ್ದೇ ಇರ್ತಿತ್ತು. ಅದಕ್ಕೊಂದು ರೂಲ್ಸು ಕೂಡ ಇತ್ತು, ಕಂಪಲ್ಸರಿ ಇರಲೇಬೇಕು ಅಂತೇಳಿ. ಹಂಗೆ ಲ್ಯಾಂಪ್ ಹಚ್ಕೊಂಡು ಸೈಕಲ್ ತೊಳ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ನಡುಕು ದಾರಿಲಿ ಒಬ್ಬ ಹೆಂಗಸು ಬಟ್ಟೆ ಗಂಟು ಹಿಡ್ಕೊಂಡು ಅವಸರವಾಗಿ ಹೋಗ್ತಿದ್ಲಂತೆ. ಹೋಗ್ತಿರ್ಬೇಕಾದ್ರೆ ಸೈಕಲ್ ಬಂತಲ್ಲ, ಇವು ಹಿಂದಕ್ಕೆ ತಿರುಗಿ ನೋಡಿ ಕೈ ಮಾಡಿಲ್ಲಂತೆ, ಅಂದರೆ ಡ್ರಾಪ್ ಕೇಳಿಲ್ಲಂತೆ. ಏನಂತ ಕೇಳಿದ್ರೆ, ಹಿಂಗೆ ಊರಿಗೆ ಹೋಗಿದ್ದೆ, ಲಾಸ್ಟ್ ಬಸ್ ಇತ್ತು, ಮಿಸ್ ಆಗ್ಬಿಡ್ತು, ಅಕ್ಕೆ ನಡ್ಕೊಂತ ಹೊಂಟೀನಿ, ಯಾರೂ ಇಲ್ಲ, ಅಂಜಿಗೆ ಬರೋಕ್ಕಾಗಿತ್ತು ಅಂತ ಅಂದ್ಲಂತ. ಸರಿ ಆಯಿತು, ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತಂದೇಳಿ ಅವ್ರನ್ನ ಸೈಕಲ್ ಮೇಲೆ ಕೂತ್ಕೊಂಡು ನಾವು ಹೋಗ್ತಾ ಇದ್ದಂತೆ. ಹಂಗೆ ಯಾವ ಊರು, ಏನು ಕತೆ, ಎಲ್ಲಿಂದ ಬಂದೆ ಎಲ್ಲ ಮಾತಾಡ್ಸ್ಕೊಂಡು ಹೋಗ್ತಿದ್ದಂತೆ. ಸ್ವಲ್ಪ ದೂರ ಹೋದಾದ್ಮೇಲೆ ಹೆಂಗಸು ರಿಪ್ಲೈ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ಲಂತೆ. ಏನಾಯ್ತು ಅಂತ ತಿರುಗಿ ನೋಡಿದ್ರೆ ಗಯಾವು, ಆ ಹೆಂಗಸೇ ಗಯಾವು, ಮಾಯ ಆಗ್ಬಿಟ್ಟಿದ್ಲಂತೆ. ಈ ಥರ ಒಂದು ಸ್ಟೋರಿ ಹೇಳಿದ್ದೆ ನಮ್ಮೂರಲ್ಲಿ ಒಬ್ಬ ತಾತ. ಅದು ನೋಡಿ ಮಸ್ತ್ ಇದೆ. ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್. ಹಂಗ ಸೀದಾ ಇರಬೇಕು ಗುಡದಲ್ಲಿದ್ದ. ಹಾಂ, ರೋಡ ಹಂಗೆ ಸೀದಾ ಇರಕ್ಕೆ ಆ ಗುಡದಲ್ಲಿದ್ದ. ಇನ್ನೇನು ಚೆನ್ನಾಗೈತೆ. ಯಾರು ದೊಡ್ಡ ರೋಡ್ ಮಾತಾಡ್ತಾರೆ. ಟ್ರೆಕ್ಕಿಂಗ್ ಮಾಡಕ್ಕೆ ಕೊಂಡಕ್ಕೆ ಹಾಕಿ. ಅಂತ ಸ್ವಲ್ಪ ಮಳೆ ಬರ್ತಾ ಇದ್ರೆ ಇನ್ನೇನು ಬೇಸಾಯ. ಹಾಂ, ಬಿಸಿಲಲ್ಲೇ ಮಳೆ ಬರ್ತಾ ಇಲ್ಲ. ಅಣ್ಣ ಇತ್ತಾಗ ಏರ್ಸನಲ್ಲ, ಇತ್ತಾಗ ಹಿಡಿಸಿಲ್ಲಪ್ಪ. ಮನ್ಲೋಡ್ ಮಾಡ್ಯಾರ ಪೂರ. ಅಲ್ಲಿ ಮುಂದೆ ಈಚಲು ಮರ ಕಾಣ್ತಾ ಇದ್ದಾವೆ. ಹಿಂಗೆ ಹೋಯ್ತಪ್ಪ ಅಂದರೆ ಒಂದಲ್ಲ ಒಂದು ಕಡೆ ಎಂಡ ಸಿಕ್ಕೇ ಸಿಗುತ್ತೆ. ಈ
ಕಡೆ ಎಲ್ಲ ಲೀಗಲ್ ಅದೆಲ್ಲ ಎಂಡ ಎಲ್ಲ ಮಾಡೋದು. ನಮ್ಮ ಕಡೆ ಎಲ್ಲ ಇಲ್ಲೀಗಲ್ ಅದು, ಒಳಗಾಗಿ ರುಬ್ಬಿಡ್ತಾರೆ. ಇನ್ನೂ ಎಷ್ಟಿದೆ ಒಂದು 20-30 ಕಿಲೋಮೀಟ್ರ್ ಇರ್ಬೋದು ದೂರ ಅಷ್ಟೇ ನಾವು ಹೋಗ್ತಿರೋ ಪ್ಲೇಸು. ಈ ಕಡೆ ಗುಹೆಗಳು ಜಾಸ್ತಿ, ಗುಡ್ಡದಲ್ಲಿ ಅಲ್ಲಲ್ಲಿ ಗುಹೆಗಳು ಕಾಣ್ತಾನೆ ಇರ್ತವೆ. ಇನ್ನೊಂದು ನಮ್ಮ ಕಡೆ ಸಮಾಧಿ ಬಂಡೆ ಅಂತ ಕರಿತೀವಿ, ಅಂದರೆ ಫ್ಲೋರ್ಗೆ ಹಾಕೋದೆಲ್ಲ ಬ್ಲಾಕ್ ಆಗಿರುತ್ತೆ, ಅದನ್ನೆಲ್ಲ ಇಲ್ಲೇ ತಯಾರಾಗೋದು. ಫುಲ್ಲು ಗಣಿನ ಐತೆ ದೊಡ್ಡದಿಲ್ಲಿ. ಫೋಟೋ ಹಾಕ್ತೀನಿ ಗೂಗಲಲ್ಲಿ, ಹುಡುಕಿ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಹತ್ರ ಬಂದಿದ್ವಿ. ಇನ್ನೂ ಸ್ವಲ್ಪ ಇದೆ, ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. 10 ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವು ಬಂದಿರೋ ಊರು ಬಂದೇ ಬಿಡುತ್ತೆ. ಬಂದ್ವಿ, ಇನ್ನೊಂದು 2 ಕಿಲೋಮೀಟ್ರ್ ಅಷ್ಟೇ ಊರು ಬಂದ್ಬಿಡ್ತು. ಆದರೆ ಇನ್ನೊಂದು ಪ್ಲಾನಿಂಗಲ್ಲಿ ಸಣ್ಣ ಬದಲಾವಣೆ ಆಗಿದೆ. ಏನಂತಂದರೆ ಇಲ್ಲಿ ಹೋಗ್ತಾ ದಾರಿಲಿ ಒಂದು ಪ್ಯಾಲೇಸ್ ಸಿಗುತ್ತೆ, ಒಂದು ಸ್ಪೆಷಲ್ ಪ್ಯಾಲೇಸ್ ಅದು. ಇದರ ಯಾವುದಾದೊಂದು ವೀಡಿಯೋದಲ್ಲಿ ಇಲ್ಲಾಂತಂದರೆ ಫಿಲ್ಮಲ್ಲಿ ನೋಡಿರ್ತಾರೆ ನೀವು, ಎಸ್ಪೆಷಲಿ ಫಿಲ್ಮಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೀವು ಎಲ್ಲರೂ ನೋಡಿರ್ತಾರೆ. ಆ ಪ್ಯಾಲೇಸ್ ಯಾವುದಂತಂದು ಹೇಳಿ ಅಲ್ಲಿ ಡೈರೆಕ್ಟ್ ಕರ್ಕೊಂಡೋಗಿ ತೋರಿಸ್ತೀನಿ, ಹೇಳಲ್ಲ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ. ಸೂಪರಾಗಿದೆ ಪ್ಯಾಲೇಸ್ ಮಾತ್ರ. ನಾನು ಫಸ್ಟ್ ಟೈಮೇ ಬರ್ತಾ ಇರೋದು, ಬಟ್ ನಾನು ವೀಡಿಯೋದಲ್ಲಿ ಎಲ್ಲ ನೋಡಿದ್ದೀನಿ. ಇದೆಲ್ಲ ನಾವೆಲ್ಲ ಬೇರೆ ಕಡೆ ಐತೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಏನಂದರೆ ಇಲ್ಲಿ ದಾರಿ ಹೋಗ್ಬೇಕಾದ್ರೆ ದಾರಿಲೇ ಇದೆ ಅಂತಂದು. ಸೊ ಹಂಗಾಗಿ ಇದನ್ನು ಮುಗಿಸ್ಕೊಂಡು ನಾವು ಅಂದ್ಕೊಂಡಿರೋ ಯಾಗಂಟಿಗೆ ಹೋಗೋಣ. ಟೋಕನ್ ಐತಿ. ಪ್ರತಿ ಮನುಷ್ಯಕ್ಕೆ 20 ರೂಪಾಯಿ. ಎಂತಂడి? ఒకటి 20. అక్కడ ఎవరైనా ఉంటారా? మీ వాళ్ళు ఎవరైనా ఉంటారా అక్కడ? ఇంకా పడతాను. ಟೈಮಿಗೆ ಬಂದಿತ್ತು ಅರುಂಧತಿ ಪ್ಯಾಲೇಸ್ ಆರ್ಟಿಫಿಷಿಯಲ್ ಅಲ್ವಾ? ಅದೇ ಸೆಟ್ ಹಾಕಿರೋ ಕಾಣಂಗಿಲ್ಲ. ಇದೇ ಬಂಗ್ಲಾದಲ್ಲಿ ಅರುಂಧತಿ ಫಿಲ್ಮ್ ಶೂಟಿಂಗ್ ಆಗಿದ್ದು.